ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಮಿಮಲಚನಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಶ್ರೀ ಸದ್ಗುರು ನಿತ್ಯತ್ವಂ ನಮಾಮಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಹದಾಯ ಪೂರ್ಣಮೇವಾವಶಿಷ್ಯತೆ. ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕನಾದ ಪರಾತ್ಪರಿ ಪರಮಾತ್ಮನನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರುವಂತಹ ಪರಮಪೂಜ್ಯ ಗುರುವರ್ಯರ ಪವಿತ್ರ ದಿವ್ಯ ಪಾದಗಳಿಗೆ ಎನ್ನ ನತಮಸ್ತಕ ನಮನಗಳನ್ನು ಸಲ್ಲಿಸಿ ಈ ಸಂತ ಸಂಪ್ರದಾಯದ ಸಂತ ಶ್ರೇಷ್ಠ ಶಿರೋಮಣಿಯಾಗಿರುವಂತಹ ಜ್ಞಾನೋಬ್ಬರಾಯರನ್ನ, ಏಕನಾಥ ಮಹಾರಾಜರನ್ನ, ತುಕೋಬ್ಬರಾಯರನ್ನ ಬಹಳಷ್ಟು ಮಾರ್ಗದರ್ಶಕರಾಗಿ ನಮ್ಮನ್ನ ಹಲವು ಗ್ರಂಥಗಳನ್ನು ಬರೆದ ನಮ್ಮೆಲ್ಲರಿಗೆ ದಾರಿದೀಪರಾಗಿರುವಂತಹ ಸಂತ ಮಹಂತರ ಪವಿತ್ರ ಪಾದಗಳಿಗೆ ನನ್ನ ನಮಸ್ತಕ ನಮನಗಳನ್ನು ಸಲ್ಲಿಸಿ ಗುರು ಪರಂಪರೆಯ ಮೂಲ ಪೀಠ ಆಗಿರುವಂತಹ ಪಂಢರಪುರದ ಹರಿಭಕ್ತ ಸ್ವಾಮಿ ಪರಮ ಪೂಜ್ಯ ಕೃಷ್ಣಸ್ವಾಮಿಯವರ ಪವಿತ್ರ ಪಾದಗಳಿಗೆ ನನ್ನ ನತಮಸ್ತಕ ನಮನಗಳನ್ನು ಸಲ್ಲಿಸಿ ಈ ಅಮೃತ ಘಳಿಗೆಯಲ್ಲಿ ಶ್ರವಣಾರ್ಥಿಯಾಗಿ ಮತ್ತು ಸಾಧಕರಾಗಿರುವಂತಹ ಜಿಜ್ಞಾಸುಗಳಾಗಿರುವಂತಹ ಪರಮಪೂಜ್ಯ ಎಲ್ಲ ನನ್ನ ತಂದೆ ತಾಯಿಯ ಪವಿತ್ರ ಪಾದಗಳಿಗೆ ನತಮಸ್ತಕ ನಮನಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ಗುರುವರ್ಯರು ನಮ್ಮನ್ನ ತತ್ವ ವಿಚಾರವನ್ನ ತಿಳಿಸ್ಕೊಂತ ಬಂದ್ರು. ಏನು ತತ್ವ ವಿಚಾರವನ್ನ ಏನು ತಿಳಿಸಿದಾರ ಅದ ತತ್ವ ವಿಚಾರದ ಬಗ್ಗೆ ನಾವು ಹೇಳಿರುವಂತಹ ಗುರುಗಳೇ ಹೇಳಿರುವಂತಹ ವಿಚಾರವನ್ನ ನಾವು ಮನನ ಮಾಡಿಕೊಂಡು ಹೋಗೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅದ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಚಾರವನ್ನ ಗುರುವರ್ಯರು ನಮ್ಮನ್ನ ಯಾಕಂದ್ರೆ ವಿಚಾರ ಮಾಡ್ರಿ ಅಂತ ಹೇಳಿದ್ರು. ಇದನ್ನ ವಿಚಾರ ಮಾಡಬೇಕು, ಅದನ್ನ ವಿಚಾರ ಮಾಡ್ರಿ. ಯಾವುದು ಸುಖ ಅದ ಅದನ್ನ ವಿಚಾರ ಮಾಡ್ರಿ, ಸುಖ ಇಲ್ಲಾರ್ದ ಬಗ್ಗೆ ಯಾಕೆ ವಿಚಾರ ಮಾಡ್ತೀರಿ ಅಂತ ಹೇಳಿ. ಅದಕ್ಕೆ ನಾವು ಒಳ್ಳೆಯದ ಬಗ್ಗೆ ವಿಚಾರ ಮಾಡೋದು, ಕೆಟ್ಟದ ಬಗ್ಗೆ ವಿಚಾರ ಮಾಡಂಗಿಲ್ಲ. ಕೆಟ್ಟದ ಬಗ್ಗೆ ವಿಚಾರ ಮಾಡೋದ್ರಿಂದ ಅದರಿಂದ ನಮಗೇನು ಲಾಭ ಇಲ್ಲ ಅಂತ ಹೇಳಿ ನಮಗೆಲ್ಲರಿಗೆ ಏನಾಗ್ಬೇಕಪ್ಪ ಅಂತ ಹೇಳಿದ್ರೆ ಮನದಟ್ಟ ಆಗ್ಬೇಕು. ಅದಕ್ಕೆ ಹೇಳ್ತಾರ, ಯಾವುದು ಶ್ರೇಯಸ್ಸದ ಶ್ರೇಯಸ್ಸಿನ ಬಗ್ಗೆ ವಿಚಾರ ಮಾಡ್ರಿ, ಯಾವುದು ಶ್ರೇಯೋ ಮಾರ್ಗ ಅದ ಆ ಶ್ರೇಯೋದ ಮಾರ್ಗದ ಕಡೆ ಹೋಗ್ರಿ ಅಂತ ನಮಗ್ ಹೇಳ್ತಾರ. ಪ್ರಿಯೋ ಮಾರ್ಗ ನಮಗ ಬಹಳಷ್ಟ ಅದು ಕ್ಷಣಿಕವಾಗಿ ಸುಖದಂಗ ತೋರ್ತದ, ಆದ್ರ ಅದು ಕಾಲಾಂತರದಲ್ಲಿ ಏನಾಗ್ತದಪ್ಪ ಅಂದ್ರ ಶಾಶ್ವತ ದುಃಖವನ್ನು ಕೊಡ್ತದ ಅಂತ ಹೇಳಿ. ಅಂತ ಶಾಶ್ವತ ದುಃಖ ನಮಗ್ ಏನ್ ಮಾಡ್ತದಪ್ಪ ಅಂದ್ರ ಬಹಳ ಪಶ್ಚಾತ್ತಾಪ ಆಗ್ತದ. ಅದರಿಂದ ಅದಕ್ ಕಡೆ ನೀವು ವಿಚಾರ ಮಾಡಬೇಡ್ರಿ ಅಂತ ಹೇಳಿದ್ರ. ಅದಕ್ಕೆ ಇವತ್ತಿಂದ ಗುರುವರ್ಯರು 28ನೇ ಓವಿಯಿಂದ ನಮ್ಮನ್ನ ಹೇಳ್ಕೊಂತ ಬಂದ್ರು ಸುಂದರ ವಿಚಾರವನ್ನ. ಅದಕ್ಕ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಜ್ಞಾನೇಶ್ವರ ಮಾವುಲಿಯವರು, ಆತಾ ಅವಧಾರ ಕಥಾ ಗಹನ ಜೇ ಸಕಳ ಕೌತುಕ ಜನ್ಮಸ್ಥಾನ ಕಿ ಅಭಿನವ ಉದ್ಯಾನ ವಿವೇಕ ತರೋಂಚೆ. ನೋಡು, ಅವಧಾನ ಅಂತ ಹೇಳಿದ್ರ ಅವ್ರು ಏನಪ್ಪಾ ಅಂತ ಹೇಳಿದ್ರ, ನೋಡಪ್ಪ ಇದು ಎಲ್ಲಾ ಸುಖಕ್ಕ ಕಾರಣ ಅದ. ಇದು ಏನದ, ಎಲ್ಲಾ ಸುಖಕ್ಕ ಕಾರಣ ಅದ. ಸಕಳ ಎಲ್ಲಾ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಸುಖಕ್ಕ ಕಾರಣ ಅದ. ಅದಕ್ಕ ಏನಪ್ಪ ಎಲ್ಲಾ ಸಿದ್ಧಾಂತಗಳ ಆಗರದ ಅಂತ ಹೇಳಿದ್ರ ಅವ್ರು. ಎಲ್ಲಾ ಸಿದ್ಧಾಂತಗಳ ಏನದ ಆಗರ ಅದ. ಇದ್ರೊಳಗ ಏನಪ್ಪಾ ಮುಂದೆ ಹೇಳ್ತಾರ, ಹಂಗ ನವರಸ ತುಂಬಿ ತುಳ್ಕಾಕತೈತಿ, ಅದಕ್ಕ ಇದ ಅಮೃತ ಸಮುದ್ರವಿದ್ದಂತೆ ಅಂತ ಹೇಳಿದ್ರದ. ಅದಕ್ ನೀ ವಿಚಾರ ಮಾಡ, ಅದಕ್ಕ ನೀ ಏನ್ ಮಾಡಪ್ಪ ಅಂತ ಹೇಳಿದ್ರ ವಿಚಾರ ಮಾಡು ಅಂತ ಹೇಳಿದ್ರ. ಅದಕ್ಕ ವಿಚಾರ ಹೆಂಗ ಮಾಡಬೇಕು ಅಂತ ಹೇಳಿ ಇಲ್ಲಿವರೆಗೆ ಗುರುವರ್ಯರು ಹೇಳ್ಕೊಂತ ಬಂದ್ರು. ಏನಂತ ಹೇಳಿ, ಯಾವುದು ವಿಚಾರ ಏನ್ ಮಾಡ್ಬೇಕು, ವಿಚಾರ ಯಾರು ಮಾಡ್ತಾರ ಅಂತ ಹೇಳಿದ್ರ ಅವ ವಿವೇಕ ಇದ್ದಾವ ವಿಚಾರ ಮಾಡ್ತಾನ ಅಂತ ಹೇಳಿದ್ರು. ವಿವೇಕ ಇದ್ದಾವ ವಿಚಾರ ಮಾಡ್ತಾನ. ಸತ್ಯ ಯಾವುದು, ಅಸತ್ಯ ಯಾವುದು, ಸುಳ್ಳು ಯಾವುದು, ಖರೆ ಯಾವುದು, ಆತ್ಮ ಅನಾತ್ಮದ ಬುದ್ಧಿ ಬಗ್ಗೆ ವಿಚಾರ ಮಾಡ್ತಾನ. ಯಾವ್ದು ಕಡೆ ಹೋದ್ರ ನನ್ನ ಶ್ರೇಯಸ್ ಆಗ್ತದ ಅಂತ ಹೇಳಿ ವಿಚಾರ ಮಾಡ್ತಾನ. ಹಂಗಿದ್ದಂದ್ರ ಮಾತ್ರ ಅವ ವಿವೇಕಿ ಅಂತ ಹೇಳಿ ನಾವು ಹೇಳ್ಬಹುದು ಅಂತ ಹೇಳಿ ಗುರುಗಳೇ ಹೇಳಿದ್ರು. ನೋಡಪ್ಪ, ಇದು ಸುಳ್ಳದ, ಇದು ದೇಹಾತ್ಮಕ ಬುದ್ಧಿ ಏನದ ವಿಚಾರ ಮಾಡೋದು, ಹೊರಗಿನ ಜಗತ್ತ ಖರೆ ಅದ ಅಂತ ತಿಳ್ಕೊಳಕತ್ತೈತಲ್ಲ, ಇದು ಸುಳ್ಳದ ಅಂತ ಹೇಳಿ ಅದನ್ನ ಮನದಟ್ಟ ಮಾಡಿ ತಿಳ್ಕೊತಾನವ. ಯಾಕಂದ್ರೆ ಹೆಂಗ ಅದ, ಬೆಳಿಗ್ಗೆ ಹೆಂಗ ಅದಲ್ಲ ಅದು ಮಧ್ಯಾಹ್ನ ಹಂಗ ಇರುವುದಿಲ್ಲ. ಇದು ಪರಿವರ್ತನೆ ಅದ.
ಮಧ್ಯಾಹ್ನ ಹೆಂಗ ಇರ್ತದ ಅದು ಸಾಯಂಕಾಲ ಇರುವುದಿಲ್ಲ, ಅದು ಪರಿವರ್ತನಶೀಲದ ಅಂತ ಹೇಳಿ. ಈ ಪ್ರಕೃತಿ ಮತ್ತೆ ಈ ದೇಹ ಹೆಂಗದಪ್ಪ ಅಂತ ಹೇಳಿದ, ಈ ದೇಹಕ್ಕೆ ಸಂಬಂಧಿಸಿದ ಎಲ್ಲಾ ವಿಚಾರಗಳು ಹೆಂಗದಪ್ಪ ಅಂತ ಹೇಳಿ ಇವು ಪರಿವರ್ತನಶೀಲದವು ಅಂತ ಹೇಳಿ. ಈ ಪರಿವರ್ತನೆ ಅದ ಹೆಂಗ ತೋರ್ತದ ಅದ ಹಂಗ ಇರುವುದಿಲ್ಲ, ಅದಕ್ಕೆ ಇದು ಸತ್ಯ ಅಲ್ಲ ಅಂತ ಹೇಳಿ ನಮಗ ಮನದಟ್ಟ ಆಗ್ಬೇಕು. ನಮಗ್ ಮನದಟ್ಟ ಆದಾಗ ಇದು ದೇಹಾತ್ಮಕ ಏನ ಅನಾತ್ಮ ಬುದ್ಧಿ ವಿಚಾರ ಏನದಲ್ಲಪ್ಪ, ಇದು ಏನದಪ್ಪ ಅಂತ ಹೇಳಿ ಒಮ್ಮೆ ನಷ್ಟ ಆಗುದದ, ಒಮ್ಮೆ ನಶ್ವರ ಆಗುದದ. ಅದಕ್ಕೆ ನೀ ಏನ್ ಮಾಡಪ್ಪ ಅಂತ ಹೇಳಿದ್ರ ವಿಚಾರ ಮಾಡು ಅಂತ ಹೇಳಿದ್ರ ಅವ್ರು. ವಿಚಾರ ಮಾಡು ಅದಕ್ಕೆ ಹೇಳ್ತಾರ ಏನಂತ ಹೇಳಿ ತುಕೋಬ್ರಾಯರ್ ಏನ್ ಹೇಳಿದ್ರಪ್ಪ ಅಂತ ಹೇಳಿದ್ರ, ಕ್ಷಣೋ ಕ್ಷಣಿ ಹಾಚಿ ಕರಾವ ವಿಚಾರ ತರವಯಾಪಾರ ಭವ ಸಿಂಧು, ನಾಸಿವಂತ ದೇಹ ಜಾನಾರ ಸಕಳ ಆವಿಷ್ಯ ಖಾತು ಕಾಳ ಸಾವಧಾನ, ಸಂತ ಸಮಾಗಮಿ ಧರಾವಿ ಯಾವಡಿ करावी तांथडी पारमार्थी, तुकामणे इहलोंकिंच व्यवहारे नये डोळे धुरे भरोनिय राहो. हे बाबा क्षणोक्षणी हाची करावा विचार. ಪ್ರತಿ ಕ್ಷಣ ವಿಚಾರ ಮಾಡ, ಹೆಂಗ ನಾ ಉದ್ಧಾರ ಆಗ್ಲಿ, ಈ ಮನುಷ್ಯ ಜನ್ಮ ಬಂದಿನ ಮೇಲೆ ನಾ ಹೆಂಗ್ ಪಾರಾಗ್ಬೇಕು, ಈ ಸಂಸಾರ ಹೆಂಗ್ ಪಾರಾಗ್ಬೇಕು, ಈ ಸರಳ ಹೆಂಗ್ ದಾಟಬೇಕು ಅಂತ ಹೇಳಿ ವಿಚಾರ ಮಾಡ ಅಂತ ಹೇಳಿದ್ರು ಅವ್ರು. ಅದಕ್ಕ ಸಂಸಾರದೊಳಗಿದ್ದ ಹಗಲು ರಾತ್ರಿ ದುಡಿದ್ರ ನಾವು ಪಾರಾಗ್ತಿವೇನ? ಅದು ವಿಚಾರದಿಂದ ದುಡಿ ಅಂತ ಹೇಳಿದ್ರು ಅವರು. ವಿಚಾರದಿಂದ ದುಡಿ, ಯಾಕಂದ್ರ ನಾಸಿವಂತ ದೇಹ ಅದ ಅಂತ ಹೇಳಿದ್ರ ಅವರು. ನಾಸಿವಂತ ದೇಹ ಜಾನಾರ ಸಕಳ, ಈ ದೇಹ ಒಂದು ದಿವಸ ಹೋಗುದದ ಹುಚ್ಚ, ಮತ್ತ ಅದಕ್ಕ ವಿಚಾರ ಮಾಡ. ಹೋಗುದದ, ಆದ್ರ ಹೋಗ್ಲಾರ್ದ ಯಾವುದದ ಅದ್ರ ಬಗ್ಗೆ ಏನ್ ಮಾಡು ತಿಳಿ. ಹೋಗ್ಲಾರ್ದ ಬಗ್ಗೆ ಅದನ್ನ ಏನದಲ್ಲಪ್ಪ, ಅದ ಚೈತನ್ಯ ಏನದ ಅದನ್ನ ಬಗ್ಗೆ ತಿಳ್ಕೊಳಕ್ ಬಂದಿ, ಅದಕ್ಕ ವಿಚಾರ ಮಾಡ ಅಂತ ಹೇಳಿದ್ರು ಅವರು. ನಾನು ಯಾರದೀನಿ, ಈ ಜಗತ್ ಏನದ, ಭಗವಂತ ಯಾರದನ, ನಾ ಸಂಸಾರ ಮಾಡಾಕ ಬಂದಿನೋ ಈ ಸಂಸಾರದಿಂದ ಬಿಡುಗಡೆ ಆಗಾಕ ಬಂದೀನಿ, ಮತ್ತೆ ಈ ಸಂಸಾರ ಬಂಧನಿಗೆ ಕಾರಣ ಏನದ? ಅಜ್ಞಾನ. ಈ ಅಜ್ಞಾನ ಕಾರಣದ, ಅಜ್ಞಾನದಿಂದ ಎಷ್ಟೋ ಜನ್ಮ ನಾನು ಸಂಸಾರ ಮಾಡ್ಕೊಂತ ಬಂದೀನಿ. ಈ ಅಜ್ಞಾನದಿಂದ ಬಿಡುಗಡೆ ಆಗ್ಬೇಕಪ್ಪ ಅಂದ್ರೆ ಏನ ಬೇಕು ಅಂದ್ರ ಜ್ಞಾನ ಬೇಕು ಅಂತ ಹೇಳಿದ್ರು ಗುರುಗಳು. ಜ್ಞಾನ, ಅದಕ್ಕೆ ಹೇಳಿದ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿದ್ರು ಮಹಾತ್ಮರು. ಬಸವಣ್ಣ ಏನ್ ಹೇಳಿದಪ್ಪ ಅಂದ್ರ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ, ಪರಶರರ ಬಲದಿಂದ ಆಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಅದ್ಭುತ ವಿಚಾರ ಹೇಳ್ತಾರ. ಯಾವಾಗ ಮನುಷ್ಯನಲ್ಲಿ ಜ್ಞಾನ ಪ್ರಕಟ ಆಗ್ತದ ಅಲ್ಲಿ ಅವನಲ್ಲಿ ಕತ್ತಲೆ ಅಜ್ಞಾನ ಇರುವುದಿಲ್ಲ. ಜ್ಞಾನ ಪ್ರಕಟ ಆದಾಗ ಅಜ್ಞಾನ ಉಳಿಯೋದಿಲ್ಲ, ಅದು ತಕ್ಷಣ ಹೋಗ್ಬಿಡುತ್ತದ, ಅದು ವಿలువೇ ಇಲ್ಲ. ಮತ್ ಎಲ್ಲಿ ಅದ ಅಂತ ಹೇಳಿದ್ರ ಭ್ರಾಂತಿ ಒಳಗದ. ನೀನ್ ಹಂಗ ತಿಳ್ಕೊಂಡ್ಬಿಟ್ಟಿ, ಅದು ಭ್ರಾಂತಿ ಒಳಗ ಏನು ಮಬ್ಬು ಕತ್ತಲೆ ಒಳಗ ರಸಿ ಹಾವಾಗಿ ತೋರೆ ಅದು, ಮತ್ತ ಅದೇ ಬೆಳಕಿನೊಳಗ ತೋರ್ಬೇಕು ಇಲ್ಲ, ಅದು ವಾಸ್ತವವಾಗಿ ರಸಿಯಾಗಿ ಉಳಿದದ, ರಸಿನೇ ಅದ. ಹಂಗ ಇದ ನಮಗೇನದಪ್ಪ ಅಂತ ಹೇಳಿದ ಸಂಸಾರ ನನಗ ಸುಖ ಕೊಡ್ತದ ಅಂತ ಹೇಳಿ 84 ಲಕ್ಷ ಜೀವರಾಶಿ ಹಿಂಗ ಫೇರ್ಕೊಂತ ಬಂದೀವಿ, ಹಿಂಗ ಸುತ್ಕೊಂತ ಬಂದೀವಿ. ಮತ್ತ ಅದರಿಂದ ನಾವು ಬಿಡುಗಡೆ ಆಗುದದ ಯಾವಾಗ? ಮನುಷ್ಯ ಜನ್ಮದೊಳಗೆ ಇದು ಒಂದ ದ್ವಾರ ಅಂತ ಹೇಳಿದ್ರು ಗುರುಗಳು. ಈ ದ್ವಾರದಿಂದ ಬಿಡುಗಡೆ ಆಗು, ಮತ್ತ ಇದ ದ್ವಾರದೊಳಗ ಬಂದ ನೀನ ಅದನ್ನ ತಿಳ್ಕೊಲಿಲ್ಲ, ಮತ್ತ ಇದರಿಂದ ಬಿಡುಗಡೆ ಆಗ್ಲಿಲ್ಲ ಅಂದ್ರ ಮತ್ತ ಆ ಕೋಟೆ ಒಳಗ ಹೆಂಗ ಸುತ್ತಾಕತ್ತಿದ್ದ ಅವ ಕುರುಡ, ಮತ್ತ ಹಂಗ ಸುತ್ತಬೇಕಾಗ್ತದ. ಮತ್ತ ವಿಚಾರ ಯಾವಾಗ ಮಾಡವ? ಹಂಗ ಹೋಗೋಣ, ವಿಚಾರ ಮಾಡ. ಅದಕ್ಕೆ ಹೇಳಿದ್ರ ಅವರು, ಆವಿಷ್ಯಕಾತು ಕಾಳ ಸಾವಧಾನ. ಪ್ರತಿನಿತ್ಯ ನಮ್ಮ ಆಯುಷ್ಯ ಹೆಂಗ್ ಹೊಂಟದಪ್ಪ ಅಂತ ಹೇಳಿದ್ರ, ಹಾವಿನ ಬಾಯಿಯೊಳಗ ಕಪ್ಪಿ ಕುಂತದ, ಆ ಕಪ್ಪಿ ನೊಣಕಾಸೆ ಪಟ್ಟಿತ್ತಂತ, ಮುಂದೆ ಹಾರಾಡುವ ನೊಣಕಾಸೆ ಪಟ್ಟಿತ್ತಂತ. ಹಾವು ಯಾವಾಗ ಬಾಯಿ ಮುಚ್ತದ ಆವಾಗ ಇದರದ ಮರಣದ, ಇದರದ ಸಾವದ. ಆದ್ರೂ ಏನದ, ಮುಂದೆ ಹಾರಾಡುತ್ತಿರುವ ನೊಣಕ ಆಸೆ ಪಟ್ಟದಲ್ಲ. ಹಂಗ ಈ ಜೀವ ಏನ್ ಮಾಡಾಕತೈತಿ ಅಂತ ಹೇಳಿದ್ರ, ನಾನಿನ್ನ ಬದುಕ್ಬೇಕು, ಇನ್ನ ಸಂಸಾರ ಮಾಡ್ಬೇಕು, ಹೆಂಡ್ರ ಮಕ್ಕಳಂದ ನೋಡ್ಕೋಬೇಕು, ಮಗನ ಮದುವೆ ಮಾಡ್ಬೇಕು, ಮಗಳ ಮದುವೆ ಮಾಡ್ಬೇಕು. ಯಪ್ಪ, ನಿನ್ನ ಮದುವೆ ಯಾವಾಗ ಆಗ್ತದ ಗೊತ್ತಿಲ್ಲ. ನಿನ್ನ ಮದುವೆ ಆಗೋಕ್ಕಿಂತ ಯಮ ಬಂದ ನಿನಗ ಕರ್ಕೊಂಡು ಹೋಗೋಕ್ಕಿಂತ ಪೂರ್ವದೊಳಗ ಏನ್ ಮಾಡುವಪ್ಪ ಅಂದ್ರ ವಿವೇಕಿ ಆಗು ಅಂತ ಹೇಳಿದ್ರು ಗುರುಗಳು. ವಿವೇಕಿ ಆಗು, ಜಾಗೃತನಾಗ, ಎಚ್ಚರಾಗ, ಅಜ್ಞಾನದಿಂದ ಎಚ್ಚರಾಗ ಅಂತ ಹೇಳಿದ್ರು. ಹಂಗಾರ ಎಚ್ಚರ ಯಾರು ಮಾಡವ್ರು? ಮುಂದೆ ಹೇಳ್ತಾರ ಗುರುಗಳು, ಸಂತ ಸಮಾಗಮಿ ಧರಾವಿ ಯಾವಡಿ. ಸಂತರ ಸಮಾಗಮದೊಳಗಿರ, ಸಂತರ ಶರಣರ ನೀನ್ ಯಾರ ಅಂತ ಹೇಳಿ ತಿಳಿಸ್ತಾರ. ನೀನ್ ಯಾರದಿ ಅಂತ ಹೇಳಿ ನೀನು ತಿಳಿಸಿ ಗುರುವಿನಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಹೇಳ್ತಾರ. ಗುರುವಿನಲ್ಲಿ ಕರ್ಕೊಂಡು ಹೋಗಿ
ಯಾಕಂದ್ರ ಅವ್ರು ಕಷ್ಟಪಟ್ಟು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರ ಕರಾವಿ ತಾಂತಡಿ ಪಾರಮಾರ್ತಿ, ನಿನಗ್ ಪಾರಮಾರ್ಥದ ವಿಚಾರವನ್ನ ತಿಳಿಸ್ತಾರ. ಅದಕ್ಕ ಹೇಳಿದ್ರ ಅವ್ರು ಶ್ರೇಯೋ ಮಾರ್ಗವನ್ನ ಕರೆದುಕೊಂಡು ಹೋಗ್ತಾರ ಅಂತ ಹೇಳಿ. ಶ್ರೇಯೋದ ಮಾರ್ಗದ ಕಡೆಗೆ ಆತ್ಮಬೋಧವನ್ನ ತಿಳಿಸಿ ನಿನ್ನ ಈ ಬಂಧನದಿಂದ, ಸಂಸಾರ ಬಂಧನದಿಂದ ಮುಕ್ತ ಮಾಡಿಸ್ತಾರ. ಅದಕ್ಕೆ ನೀ ಏನ್ ಮಾಡಪ್ಪ ಅಂತ ಹೇಳಿದ್ರ ಸಂತರ ಸಮಾಗಮದೊಳಗಿರು. ಸಂತರ ಸಮಾಗಮದೊಳಗೆ ಇದ್ದಂದ್ರೆ ನೀನು ಉದ್ಧಾರ ಆಗ್ತದ ಅಂತ ಹೇಳಿದ್ರ. ಅದಕ್ಕೆ ಹೇಳಿದ್ರ ಅವರು ತುಕೊಬ್ಬರಾಯರು ತುಕಾಮನೆ ಈ ಹಲೊಂಕಿಂಚ ವ್ಯವಹಾರೆ ನೇ ಡೋಳೆ ಧುರು ಭರೋನಿಯ ರಾಹು ಅಂತ ಹೇಳಿ. ಇದೇನದಪ್ಪ ಕಾಣುವ ದೃಶ್ಯ ಪ್ರಪಂಚ ಮೇಲ್ನೋಟಕ್ಕ ಅದೇನಾಗ್ತದ ಸುಖದಂಗ ತೋರ್ತದ, ಆದ್ರ ಕೊನೆಗೆ ಅದೇನ್ ಮಾಡ್ತದಪ್ಪ ಶಾಶ್ವತ ದುಃಖವನ್ನು ಕೊಡ್ತದ ಅಂತ ಹೇಳಿದ್ರ. ಅದಕ್ಕೆ ನೀ ಏನ್ ಮಾಡಪ್ಪ ಅಂತ ಹೇಳಿದ್ರ ವಿಚಾರ ಮಾಡು ಅಂತ ಹೇಳಿದ್ರ. ನೀ ವಿಚಾರ ಮಾಡಿದ್ಯಪ್ಪ ಅಂತ ಹೇಳಿದ್ರ ನಿನಗ ಅವಾಗ ಏನಾಗ್ತದ ಅಂತ ಹೇಳಿದ್ರ ವೈರಾಗ್ಯ ಪ್ರಾಪ್ತಿ ಆಗ್ತದ. ಹೌದು, ಈ ಜಗತ್ತಿ ಸುಳ್ಳಾದ ಮೇಲೆ ಇದನ್ನ ಯಾಕೆ ನಾನು ತಲೆ ಕೆಡಿಸ್ಕೋಬೇಕು, ಸತ್ಯ ಯಾವ್ದದ ಅದರ ಬಗ್ಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಗಟ್ಟಿ ಹಿಡ್ಕೋಬೇಕು ಅಂತ ಹೇಳ್ತಾನ. ಆವಾಗ ಯಾವುದು ಸತ್ಯ ಅದ, ಈ ಲೋಕದಲ್ಲಿ ಇರುವಂತ ಎಲ್ಲಾ ಏನಪ್ಪಾ ಅಂತ ಹೇಳಿದ್ರ ಇವೆಲ್ಲವೂ ಏನಪ್ಪಾ ಅಂದ್ರ ಕ್ಷಣಿಕ ಏನ ಸುಖ ಕೊಡುದದಾವ ಅಂತ ಹೇಳಿ ಇವೆಲ್ಲ ತುಚ್ಛ ಅಂತ ತಿಳ್ಕೊಂಡು ಎಲ್ಲವನ್ನ ಏನ್ ಮಾಡ್ತಪ್ಪ ಅಂದ್ರ ತ್ಯಾಗದ ದೃಷ್ಟಿಯಿಂದ ನೋಡ್ತಾನ. ಅವ ಏನ್ ಮಾಡ್ತಾನಪ್ಪ ಅಂದ್ರ ತ್ಯಾಗದ ದೃಷ್ಟಿಯಿಂದ ನೋಡ್ತಾನ. ಅದಕ್ಕೆ ಅವನಿಗೆ ಏನಾಗ್ತದಪ್ಪ ಅಂತ ಹೇಳಿದ್ರ ವೈರಾಗಿ ಅಂತ ಹೇಳ್ತೀವಿ. ಅದಕ್ಕೆ ಹೇಳಿದ್ರು ಗುರುಗಳು ವೈರಾಗಿ ಅಂತ ಯಾರಿಗೆ ಹೇಳ್ತೀವಿ ಅಪ್ಪ ಅಂದ್ರ ಈ ಪ್ರಪಂಚದಿಂದ ಹಿಡಿದು ಸ್ವರ್ಗ, ಕೈಲಾಸ, ವೈಕುಂಠ ಎಲ್ಲವೂ ಕೂಡ ಏನು ಎಲ್ಲಾ ಲೋಕದೊಳಗಿನ ಏನದ ಸಂಪತ್ತದ ಎಲ್ಲವೂ ತುಚ್ಛ ಅಂತ ಹೇಳಿ ಯಾರು ಭಾವಿಸ್ಕೊತಾನ ಅವನಿಗೆ ವೈರಾಗ್ಯ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರು. ತದನಂತರ ಏನಾಗ್ತದಪ್ಪ ಅಂತ ಹೇಳಿದ್ರ ಗುರುಗಳು ಏನ ಷಟ್ ಸಂಪತ್ತಿ ಏನದಾವಲ್ಲ, ಷಟಕ ಅಂತ ಹೇಳ್ತೇವಲ್ಲ, 6 ಏನಪ್ಪಾ ಅಂದ್ರ ಅಸ್ತ್ರಗಳು ಏನು ಪ್ರಾಪ್ತಿ ಆಗ್ತವು ಅಂತ ಹೇಳಿದ್ರು. ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ, ಆಮೇಲೆ ಮುಮುಕ್ಷತ್ವ ಪ್ರಾಪ್ತ ಆಗ್ತದ ಅಂತ ಹೇಳಿದ್ರು. ಯಾಕಂದ್ರ ದಿನಂಪ್ರತಿ ನಾವು ಇವುಗಳನ್ನ ಮನನ ಮಾಡ್ಕೊಂತ ಬಂದಿವಿ. ಅಂದ್ರ ಮನನ ಆಗ್ತಿರ್ಬೇಕು ನಮಗದ. ನಮ್ಮ ಜೀವನದೊಳಗ ಅನುಷ್ಠಾನ ಮಾಡ್ಕೊಂಡಿವಂದ್ರ ಇದ್ರ ಬಗ್ಗೆ ನಮಗ್ ಏನಾಗ್ತದಪ್ಪ ಅಂತ ಹೇಳಿದ್ರ ನಾವು ದಿನಂಪ್ರತಿ ಧೈರ್ಯದಿಂದ ಇರ್ತೀವಿ. ಧೈರ್ಯದಿಂದ ಇದ್ದಾವ ಮನುಷ್ಯ ಏನಾಗ್ತಾನಪ್ಪ ಅಂದ್ರ ಇಲ್ಲಿನೂ ಹೆದರುವುದಿಲ್ಲ, ಅದು ಪರಲೋಕದಲ್ಲಿ ಹೆದರುವುದಿಲ್ಲ ಅಂತ ಮನುಷ್ಯ. ಯಾಕ ಇದ್ರ ಮೇಲೆ ವಿಜಯ ಸಾಧಿಸಿರ್ಬೇಕು, ಶಮದ ಮೇಲೆ ವಿಜಯ ಸಾಧಿಸಿರ್ಬೇಕು, ಮನಸ್ಸಿನಲ್ಲಿರುವಂತಹ ವಾಸನಾಗಳನ್ನ ತ್ಯಾಗ ಮಾಡಿರ್ಬೇಕು, ಕಾಮನಾಗಳನ್ನ ತ್ಯಾಗ ಮಾಡಿರ್ಬೇಕು, ಈ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು. ಅವ ಹೆದರಂಗಿಲ್ಲ, ಅವಾಗ ಧೈರ್ಯ ಇಲ್ಲ. ಧೈರ್ಯ ಯಾದಕ್ಕಿಲ್ಲ? ನನಗ ಜನನ ಇಲ್ಲ, ನನಗ ಮರಣ ಇಲ್ಲ. ದೇಹಕ್ಕ ಜನನ ಅದ, ಈ ದೇಹಕ್ಕ ಮರಣ ಅದ. ಈ ದೇಹಕ್ಕ 3 ತಾಪತ್ರೆಗಳದಾವ್, ಆದಿಭೂತ, ಆದಿದೈವಿಕ, ಆಧ್ಯಾತ್ಮಿಕ ತಾಪತ್ರೆಗಳು ಈ ದೇಹಕ್ಕಿಲ್ಲ, ನನ್ನ ಆತ್ಮಕ್ಕಿಲ್ಲ. ನಾನ್ಯಾಕೆ ಹೆದರಬೇಕು? ನಾನ್ಯಾಕೆ ಭಯ ಪಡಬೇಕು? ಹೆದರಿದ್ರ ಗುರುವಿಗೆ ಹೆದರಬೇಕು, ಹೆದರಿದ್ರ ಸಂತ ಶರಣರಿಗೆ ಹೆದರಬೇಕು, ಹೆದರಿದ್ರ ಭಗವಂತನಿಗೆ ಹೆದರಬೇಕು ಅಂತ ಹೇಳಿ ಧೈರ್ಯ ಬರ್ತದ. ಧೈರ್ಯ, ಅಂತ ಧೈರ್ಯದ ನಮ್ಮನ್ನ ಯಾರಾದ್ರ ಗುಳಿಗೆ ಕೊಟ್ರ, ಔಷಧ ಕೊಟ್ರ ಅದು ಶ್ರೀ ಗುರು ಅಂತ ಹೇಳ್ತೀವಿ ನಾವು. ಶ್ರೀ ಗುರು ನಮಗ ಇಂಥ ಒಂದು ಔಷಧವನ್ನ ಕೊಟ್ಟ ನಮ್ಮನ್ನ ಏನ್ ಮಾಡ್ಯಾನಪ್ಪ ಅಂತ ಹೇಳಿದ ಧೈರ್ಯಶಾಲಿಯನ್ನ ಮಾಡ್ಯಾನ. ಅಂತ ಮತ್ತೆ ಎಂತಾರಿ. ಅದಕ್ಕೆ ನಾವು ಗುರುವಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರ ಅನಂತ 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 ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಕಡಿಮೆ ಆಗ್ತದ. ಅದಕ್ಕೆ ಹೇಳ್ತಾರ ಮಹಾತ್ಮರು, ತಾಯಿಯ ಋಣ ಮತ್ತು ಗುರುವಿನ ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ತಾಯಿಯ ಋಣ ಮತ್ತು ಗುರುವಿನ ಋಣವನ್ನ ಈ ಜಗತ್ತಿನೊಳಗ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ಅಂತ ಒಂದು ಆ ಸೌಭಾಗ್ಯವನ್ನ ನಮ್ಮನ್ನ ಪ್ರಾಪ್ತಿ ಮಾಡಿಕೊಟ್ಟಾರಲ್ಲ, ಮತ್ತೆ ಎಂತ ನಾವು ಧನ್ಯ ಇರಬೇಕು. ಎದ್ದ ತಕ್ಷಣ ನಾವು ಗುರುವಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ಇಂಥ ನಮಗ್ ಮಾರ್ಗದೊಳಗೆ ಹಾಕ್ಯಾರ ಅಂತೇಳಿ ಅದಕ್ಕೆ ಧಮ ಅಂತ ಹೇಳಿದ್ರು. ಧಮ ಅನ್ನೋದು ಇಂದ್ರಿಯಗಳನ್ನ ನೀ ಏನ್ ಮಾಡು, ವಿಷಯದ ಕಡೆಗೆ ಹೋಗದಂಗ ನೋಡ್ಕೋ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೇನದಾವಪ್ಪ ವಿಷಯಗಳು ಬಹಳ ಏನದಾವಪ್ಪ ಅಂದ್ರ ಅವಘಡ. ಯಾಕಪ್ಪ ಅಂತ ಹೇಳಿದ್ರ ವಿದ್ವಾನ್ ಮಪಿ ಕರ್ಷತಿ ಏನಂತ ಹೇಳಿ ಇಂದ್ರಿಯಾನ್ ಬಲವಾನ್ ಅಂತ ಹೇಳಿದ್ರ ಅವರು. ಇಂದ್ರಿಯಾನ್ ಬಲವಾನ್ ವಿದ್ವಾನ್ ಮಪಿ ಕರ್ಷತಿ ಅಂತ ಹೇಳಿ. ಯಾವ ವಿದ್ವಾಂತ ಶಾಸ್ತ್ರ ಸಂಪತ್ತಿದ್ದವ, ಶಾಸ್ತ್ರವನ್ನ ಬಲ್ಲವ, ಪಂಡಿತ್ ಇದ್ದಾವ, ಮೇಧಾವಿ ಇದ್ದಾವ ಕೂಡ ಏನಾಗ್ತದಪ್ಪ ಅಂದ್ರ ಇವು ಇಂದ್ರಿಯಗಳು ಅವನನ್ನ ಮೇಲ್ ಸ್ತರದಲ್ಲಿ ಇದ್ದವನನ್ನ ಕೆಳಗಡೆ ತಂದು ಒಗಿತಾವು ಅಂತ ಹೇಳಿ. ಯಾಕಂದ್ರ ಅಷ್ಟ ಬಲಿಷ್ಠ ಅದಾವ ಇವು ದಶೇಂದ್ರಿಯಗಳು. ದಶೇಂದ್ರಿಯಗಳು ಅಷ್ಟ ಬಲಿಷ್ಠ ಅದಾವು. ಅದಕ್ಕೆ ನೀ ಏನ್ ಮಾಡಪ್ಪ ಅಂತ ಹೇಳಿದ್ರೆ ಇವುಗಳ ಮೇಲೆ ನೀ ವಿಜಯನ ಸಾಧಿಸು ಅಂತ ಹೇಳಿದ್ರು ಗುರುಗಳು. ಇವುಗಳ ಮೇಲೆ ವಿಜಯನ ಸಾಧಿಸು. ಇಂದ್ರಿಯ ಜೀತ ಜಗತ್ತ ಜೀತ ಅಂತ ಹೇಳಿದ್ರು ಅವರು. ನೀ ನಾಲಿಗೆಯ ಮೇಲೆ ನಿನ್ನ ವಿಜಯನ ಸಾಧಿಸಿದಂದ್ರ ಈ ಜಗತ್ತಿನ ಮೇಲೆ ವಿಜಯನ ಸಾಧಿಸಿದಂಗ. ಅದಕ್ಕೆ ನೀ ಏನ್ ಮಾಡು, ಈ ವಿಷಯಗಳಿಂದ ದೂರ ಇರು ಅಂತ ಹೇಳಿದ್ರು ಅವರು. ವಿಷಯಗಳಿಂದ ದೂರ ಇರು. ಅದಕ್ಕೆ ಹೇಳಿದ್ರು ಗುರುಗಳು ಧಮ. ಹಂಗ ನೀ ಇದ್ದಿ ಅಂದ್ರ ನಿನಗೇನಾಗ್ತದಪ್ಪ ಅಂದ್ರ ವಿಷಯದೊಳಗ ನಿನಗ ದೋಷ ದರ್ಶನ ಆಗ್ತದ. ಅವಾಗ ನಿನಗ ಉಪರತಿಯ ಬಗ್ಗೆ ತಿಳಿತದ.
ಇದು ವಿಷಯ ಏನಪ್ಪಾ ಅಂದ್ರ ತುಚ್ಛದ, ಇದರ ಕಡೆ ಹೋಗ್ಬಾರ್ದು. ಒಮ್ಮೆ ಮಲ ಮಾಡಿದೀವಿ ಅಂದ್ರ, ಒಮ್ಮೆ ನಾವು ಬೈಲ್ ಕಡೆ ಹೋದೀವಿ ಅಂದ್ರ, ಆ ಬೈಲ್ ಕಡೆ ಹೋದ ನಂತರ ಆ ಮಲವನ್ನು ವಾಪಸ್ ನೋಡಂಗಿಲ್ಲಲ್ಲ, ನಾವು ಉಗಳಿದ್ದ ಉಗಳನ್ನ ವಾಪಸ್ ಅದನ್ನ ತಗೊಳಂಗಿಲ್ಲಲ್ಲ. ಹಂಗ ನೀ ಏನ್ ಮಾಡಪ್ಪ ಅಂತ ಹೇಳಿದ್ರ ನಿನಗ ಉಪರತಿಯ ನಿನಗ ಏನಾಗ್ತದ ಅಪ್ಪ ಅಂತ ಹೇಳಿದ್ರ ಮನದಟ್ಟ ಆಗ್ತದ. ಹಂಗ ನೀನು ಉಪರತಿಯ ನೀ ಏನ್ ಇರ್ತಿ, ಉಪರತಿ ಇರ್ತಿ ಅಂತ ಹೇಳಿದ್ರ ಗುರುಗಳು. ಹಂಗ ನಿನಗ ದೋಷ ದರ್ಶನ ಆಯ್ತು ಎಲ್ಲಾ ವಿಷಯದೊಳಗ, ಈ ಪ್ರಪಂಚದ ವಿಷಯದೊಳಗ ದೋಷ ದರ್ಶನ ಆಯ್ತಂದ್ರ ಏನಾಗ್ತದ ನಿನಗ, ಆರಾಮಾಗಿರ್ತಿ, ತಿತಿಕ್ಷೆ ಒಳಗಿರ್ತಿ. ಅವಾಗ ಅನುಕೂಲ ಪರಿಸ್ಥಿತಿ ಬರ್ಲಿ, ಅನಾನುಕೂಲ ಪರಿಸ್ಥಿತಿ ಬರ್ಲಿ, ಲಾಭ ಆಗ್ಲಿ, ವ್ಯವಹಾರದೊಳಗ ನಷ್ಟ ಆಗ್ಲಿ, ನಿನಗೆ ಈ ಪ್ರಕೃತಿ ಒಳಗ ಬಿಸಿಲ ಬರ್ಲಿ, ಥಂಡಿ ಆಗ್ಲಿ, ಸಂತೋಷ ಆಗ್ಲಿ, ದುಃಖ ಆಗ್ಲಿ, ಇವೇನಾಗ್ತದಪ್ಪ ಅಂತ ಹೇಳಿದ್ರೆ ಈ ದ್ವಂದ್ವ ಧರ್ಮವನ್ನ ತಿಳಿದುಕೊಂಡು ಏನಾಗ್ತೀಯಪ್ಪ ಅಂತ ಹೇಳಿದ್ರೆ ಏನಾಗ್ತಪ್ಪ ಅಂದ್ರೆ ಸಮಬುದ್ಧಿಯಿಂದ ಇರ್ತಿ ಅಂತ ಹೇಳಿದ್ರು ಅವ್ರು ಗುರುವರ್ಯರು. ಏನಪ್ಪಾ ಅಂತ ಹೇಳಿದ್ರ ಸಮಬುದ್ಧಿ, ಸಮಾಧಾನದಿಂದ ಇರ್ತೀಯಪ್ಪ. ನೀ ಎರಡನ್ನ ನೀ ಏನ್ ಮಾಡ್ತೀಯಪ್ಪ ಅಂದ್ರ ಸ್ವೀಕಾರ ಮಾಡ್ತಿ. ಅಂತ ದ್ವಂದ್ವದಲ್ಲಿ ನೀ ಏನಾಗ್ತಿ ಅಂದ್ರ ತಿತಿಕ್ಷಾ ರೂಪದೊಳಗೆ ಇರ್ತಿ. ಆವಾಗ ಇದ್ದಾಗ ನಿನಗೇನು ಪ್ರಾಪ್ತ ಆಗ್ತದಪ್ಪ ಅಂದ್ರ ಶ್ರದ್ಧಾ ಪ್ರಾಪ್ತಿ ಆಗ್ತದ. ಶ್ರದ್ಧಾ ಅಂದ್ರೆ ಏನು? ಗುರುವಿನ ಮೇಲೆ, ಗುರುವಚನದ ಮೇಲೆ, ಶಾಸ್ತ್ರದ ಮೇಲೆ, ಭಗವಂತನ ಮೇಲೆ, ಇವು ಏನ್ ಹೇಳ್ಯಾವಲ್ಲಪ್ಪ ಷಟ್ ಶಾಸ್ತ್ರ, ವೇದಾಂತ ಏನ್ ಹೇಳ್ಯದಲ್ಪ ಅದರ ಮೇಲೆ ಶ್ರದ್ಧೆ ಬರ್ತದ. ನಾವು ನೀಟಾಗಿ ಕೇಳ್ಬೇಕು, ಶ್ರವಣ ಮಾಡ್ಬೇಕು. ಗುರುಗಳೇ ಹೇಳಿರುವಂತ ವಿಚಾರವನ್ನ ನಾವೇನ್ ಮಾಡ್ಕೊಳ್ಳೋದಪ್ಪ ಅಂದ್ರ ಶ್ರದ್ಧೆಯಿಂದ ಕೇಳ್ಕೊಂಡು ಹೋಗುದು. ಅದಕ್ಕ ಶ್ರದ್ಧಾ ಅಂತ ಹೇಳಿದ್ರು. ಯಾಕಂದ್ರೆ ಇವನ್ನ ಮೊದಲು ನಾವ್ ಏನ್ ಮಾಡ್ಬೇಕು ಅಪ್ಪ ಅಂತ ಹೇಳಿ ಪ್ರಾಪ್ತ ಮಾಡ್ಕೊಂಡ್ರ ಶಾಸ್ತ್ರ ನಮಗ ಸರಳಾಗಿ ತಿಳಿತದ ಅಂತ ಹೇಳ್ತಾರ ಗುರುಗಳು. ಅದಕ್ಕ ನಾವ್ ಇದನ್ನ ನಮ್ಮಲ್ಲಿ ಶ್ರದ್ಧೆ ಬಂತಂದ್ರ ಅದಕ್ಕೆ ಹೇಳ್ತಾರ ಶ್ರದ್ಧಾವನ್ ಲಭತೆ ಜ್ಞಾನ. ಯಾರಿಗ ಶ್ರದ್ಧೆ ಇರ್ತದ ಅವ್ರಿಗೆ ಜ್ಞಾನ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಪ್ರಮಾಣ ಮಾಡಿ ಹೇಳ್ಯಾರ. ಅಂತ ಶ್ರದ್ಧೆ ನಮಗೆಲ್ಲರಿಗೆ ಪ್ರಾಪ್ತಿ ಆಗ್ಲಿ ಅಂತ ಹೇಳ್ತಾ ಸಮಾಧಾನದ ಬಗ್ಗೆ ಹೇಳ್ಕೊಂತ ಬಂದ್ರು. ಯಾವಾಗ ಶ್ರದ್ಧಾ, ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧಾ ಪ್ರಾಪ್ತಿ ಆಗ್ತದ ಆವಾಗ ತಾನೇ ಸಮಾಧಾನ ಆಗಿರ್ತಾನ. ಎಷ್ಟೊತ್ತನ ಅದ ಗಡಿಗೆ ಒಳಗ ಅಳಿಗಾಡ್ತಿರ್ತದ, ನೀರ್ ಅಳಿಗಾಡ್ತಿರ್ತದ, ರಾಡಿ ಇರ್ತದ. ಅದಕ್ಕೆ ಗುರುಗಳು ಹೇಳ್ತಾರ, ನೋಡಪ್ಪ ನೀ ಏನ್ ಮಾಡಪ್ಪ ಅಂತ ಹೇಳಿದ್ರ ನೀ ಎಲ್ಲಿ ಅಳಿಗಾಡೋದು ನಿಲ್ತದ ಅಲ್ಲಿವರೆಗೆ ನೀನ್ ಇಲ್ಲೇ ಕೂಡು ಅಂತ ಹೇಳ್ತಾರ. ಕುಂತ ಅಳಿಗಾಡೋದು ನಿಲ್ತು, ಒಳಗಿರುವ ರಾಡಿ ಕೆಳಕ್ ಹೋತು. ಆವಾಗ ತಾನು ಯಾರ ಅಂತ ಹೇಳಿ ಒಳಗ ಆ ಗಡಿಗೆ ಒಳಗ ನೋಡ್ತಾನ. ಆ ನೀರ್ ತಿಳಿನೀರಾಗಿರ್ತದ. ತಿಳಿನೀರಾದಾಗ ನೋಡ್ತಾನ ಗಡಿಗೆ ಒಳಗು ನಾನ್ ಅದೀನಿ ಅಂತ ಹೇಳಿ. ಗಡಿಗೆ ಒಳಗ ನನ್ನ ಪ್ರತಿಬಿಂಬ ಕಾಣ್ತದ. ಯಾಕಂದ್ರ ಅದು ಸಮಾಧಾನದಲ್ಲಿದ್ದಾಗ ಪ್ರತಿಬಿಂಬ ಕಾಣ್ತದ. ನಮ್ಮ ದೇಹದೊಳಗ ನಾನ್ ಯಾರು ಅಂತ ತಿಳ್ಕೊಳ್ಬೇಕಂದ್ರ ನಾವು ಸಮಾಧಾನಿಯಾಗಿರ್ಬೇಕು. ನಾನ್ ಯಾರದೀನಿ, ಒಳಗ ನಾನು ಚೈತನ್ಯ, ನಾ ಹೆಂಗದೀನಿ, ನನ್ನ ಸ್ವರೂಪ ಏನದ ಅಂತ ಹೇಳಿ ತಿಳ್ಕೊಬೇಕಾದ್ರ ಸಮಾಧಾನ ಇರಬೇಕು, ಶಾಂತಿ ಇರ್ಬೇಕು ಅಂತ. ಶಾಂತಿ ಇದ್ದೆ ಅಂದ್ರ ಗುರುಗಳು ಹೇಳ್ತಿದ್ರು, ದೇವನಾಗ್ಬಿಡ್ತೀಯಪ್ಪ ನೀನ್ ಅಂತ ಹೇಳಿ. ದೇವನಾಗ್ಬಿಡ್ತಿ ಅಂತ ಹೇಳಿ ಯಾವಾಗ ನಾವು ಶಾಂತಿ ಇರೋದು ಕಲಿತೀವಿ ಅವಾಗ ಸಾಕ್ಷಾತ್ ದೇವರಾಗ್ತೀವಿ. ಸುಮ್ನ ಮೌನವಾಗಿರೋದು, ಯಾಕೆ ಮಾತಾಡೋದು ಪ್ರಪಂಚದ ಜೊತೆಗೆ, ಯಾಕೆ ಮಾತಾಡೋದು, ಮಾತಾಡಿ ಯಾಕೆ ಅವ್ರ ಕಡೆಯಿಂದ ಅನಿಸ್ಕೊಳ್ಳೋದು, ಯಾಕೆ ಬೇಯಿಸ್ಕೊಳ್ಳೋದು. ಸುಮ್ಮ ದೇವ್ರ ಗುಡಿಯಾಗ ಹೆಂಗ್ ಇರ್ತಾನಪ್ಪ ಹಂಗ ನೀ ದೇವನಾಗ್ಬಿಡು ಅಂತ ಹೇಳ್ತಾರ. ಹಂಗ ದೇವನಾಗ್ಬೇಕಂತ ಹೇಳಿ ವಿಚಾರ ಯಾವಾಗ ನಮಗ್ ಪ್ರಾಪ್ತಿ ಆಗ್ತದಪ್ಪ ಅಂತ ಹೇಳಿದ್ರ ತಿತಿಕ್ಷೆ, ಶ್ರದ್ಧಾ, ಸಮಾಧಾನ ಪ್ರಾಪ್ತಿ ಆಗ್ತದ. ಆವಾಗ ನಮಗ ಮೋಕ್ಷ. ಅದಕ್ಕ ತೀವ್ರ ಇಚ್ಛಾ ಏನ ಇತ್ತು, ತೀವ್ರ ಇಚ್ಛಾ ಇತ್ತು ನಮಗ ಏನಂತ ಹೇಳಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋದು. ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋದು ತೀವ್ರ ಇಚ್ಛಾ. ಅದಕ್ಕ ಬಸವಣ್ಣವರು ಒಂದು ಮಾತು ಅಂತಾರ, ನೆಲವಂದೆ ಹೊಲಗೇರಿ ಶಿವಾಲಯಕ್ಕೆ, ಜಲವಂದೆ ಸ್ವಚ್ಛ ಆಚಮನಕ್ಕೆ, ಕುಲವಂದೆ ತನ್ನನ್ನು ತಾನು ಅರಿತವಂಗೆ, ಫಲವಂದೆ ಷಡ್ದರ್ಶನ ಮುಕ್ತಿಗೆ, ನಿಲವು ಒಂದೇ ಕೂಡಲ ಸಂಗಮ ದೇವ ನಿಮ್ಮನ್ನು ಅರಿತವಂಗೆ ಅಂತ ಹೇಳಿ. ಈ ಜಗತ್ತಿನೊಳಗ ಬೇರೆ ಬೇರೆ ಸಂಪ್ರದಾಯ ಇರಬಹುದು, ಈ ಜಗತ್ತಿನೊಳಗ ಬೇರೆ ಬೇರೆ ಧರ್ಮ ಇರಬಹುದು, ಬೇರೆ ಬೇರೆ ಜನಾಂಗ ಇರಬಹುದು. ಎಲ್ಲರಿಗೆ ಏನ್ ಬೇಕಾಗಿತ್ತ? ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅಂತಹ ಎಲ್ಲಾ ದುಃಖಗಳನ್ನ ಬಿಡುಗಡೆ ಮಾಡಿ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರ ಏನ್ ಮಾಡ್ಬೇಕು ಅಂದ್ರ ತೀವ್ರ ಇಚ್ಛಾ ಏನ್ ಸಾಧಕರಲ್ಲಿ ಅದ, ಜಿಜ್ಞಾಸೆಗಳಲ್ಲಿ ಅದ, ಆ ತೀವ್ರ ಇಚ್ಛಾ ಏನು ಮೋಕ್ಷ ಅದ ಎಲ್ಲರಿಗೆ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಗುರುಗಳು ಹೇಳಿದ್ರು. ಅಂತ ಒಂದು ನೀನ್ ಅದಕ್ಕ ನಿನಗೇನಂತಾರಪ್ಪ ಅಂತ ಹೇಳಿದ್ರ ವಿವೇಕಿ ಅಂತ ಹೇಳಿದ್ರು. ವಿವೇಕಿ, ಅಂತ ವಿವೇಕಿಗೆ ಏನಾಗ್ತದಪ್ಪ ಅಂತ ಹೇಳಿದ್ರ ಇದು ಬಗೀಚಾ ಅದ, ಬಗೀಚಾ. ಅದಕ್ಕೆ ಹೇಳಿದರು ಸುಖದ ಒಂದ ಏನ್ ಬಗೀಚಾ ಅದ, ಈ ಬಗೀಚಾ ನಿನಗ ಪ್ರಾಪ್ತಿ ಆಗ್ತದಪ್ಪ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರು ಏನಪ್ಪಾ ಅಂತ ಹೇಳಿ, ನಾತರಿ ಸರ್ವ ಸುಖಾಚಿಯಾದಿ ಜೇ ಪ್ರಮೇಯ ಮಹಾನಿಧಿ ನಾನಾನವರಸ ಸುಧಾಬಿ ಪರಿಪೂರ್ಣ ಹೇ. ಇದು ಎಲ್ಲಾ ಸುಖದ ಆದಿ ಅದಪ್ಪ, ಎಲ್ಲಾ ಪ್ರೇಮದ ಮಹಾ ನಿಧಿ ಅದ. ಇಂಥ ನಿಧಿ ನಿನಗ ಪ್ರಾಪ್ತಿ ಆಗ್ತದ. ಮತ್ತೆ ಇದೇನಪ್ಪಾ ಅಂತ ಹೇಳಿದ್ರ ಪಾರಮಾರ್ಥ ಹೆಂಗದಪ್ಪ ಅಂದ್ರ ನವರಸ. ಇದು ಜ್ಞಾನೇಶ್ವರಿ ಹೆಂಗದಪ್ಪ ಅಂತ ಹೇಳಿದ್ರ ನವರಸ ಇದು ತುಂಬಿಕೊಂಡದ. ನವರಸದ ಬಗ್ಗೆ ನಮಗ ಗೊತ್ತಿರ್ಬೇಕು. ಯಾವ್ಯಾವ ನವರಸಗಳು? ಶೃಂಗಾರ ರಸ ಅಂತ ಬರ್ತದ, ಹಾಸ್ಯ ರಸ ಅಂತ ಬರ್ತದ, ಕರುಣಾರಸ ಅಂತ ಬರ್ತದ,
ಕ್ರೋಧ ರಸ ಅಂತ ಬರ್ತದ, ವೀರ ರಸ ಅಂತ ಬರ್ತದ, ಭಯಾನಕ ರಸ ಅಂತ ಬರ್ತದ, ಬಿಭಿತ್ಸ ರಸ ಅಂತ ಬರ್ತದ, ಅದ್ಭುತ ರಸ ಅಂತ ಬರ್ತದ, ಶಾಂತ ರಸ ಅಂತ ಬರ್ತದ. ಇವು 9 ರಸಗಳು. 9 ರಸಗಳ ಅಮೃತ ರಸ ಯಾವ್ದಪ್ಪ ಅಂತ ಹೇಳಿದ್ರ ಜ್ಞಾನೇಶ್ವರಿ ಅಮೃತ ರಸ ಅಂತ ಹೇಳ್ತಾರ. ಅಮೃತ ರಸ ಇಂಥ ಜ್ಞಾನೇಶ್ವರಿ ಒಳಗ ಇದು ಪರಿಪೂರ್ಣ ತುಂಬಿಕೊಂಡದ. ಒಂದೊಂದು ಕಾವ್ಯವನ್ನ ತಗೊಂಡಿವಂದ್ರ, ಒಂದೊಂದು ನಾಟಕವನ್ನ ತಗೊಂಡಿವಂದ್ರ, ಒಂದೊಂದು ಗದ್ಯ ಭಾಗವನ್ನು ತಗೊಂಡಿವಂದ್ರ ಒಂದೊಂದು ರಸ, 2 ರಸ, 3 ರಸ ಉಳಿತಾವ್. ಯಾವುದೋ ಒಂದು ಶೃಂಗಾರ ರಸದಿಂದ ಕೂಡಿರಬಹುದು ಒಂದು ಕಾವ್ಯ, ಹಾಸ್ಯ ರಸದಿಂದ ಕೂಡಿರಬಹುದು, ಕರುಣಾರಸದಿಂದ ಕೂಡಿರಬಹುದು. ಆದ್ರ ಜ್ಞಾನೇಶ್ವರಿ ಹೆಂಗದಪ್ಪ ಅಂತ ಹೇಳಿದ್ರ ನವರಸ ಅಂತ ಹೇಳಿದ್ರ ಅವರು 9 ರಸವದಿಂದ ಕೂಡಿರುವಂತಹ ಸಮುದ್ರ ಅಂತ ಹೇಳಿದ್ರ ಅವರು. ಸಮುದ್ರದೊಳಗೆ ಏನ್ ಕೂಡ್ಕೊಂಡವು? ಭೂಮಿ ಮೇಲಿರುವ ಪ್ರತಿಯೊಂದು ನದಿಯು ಅಲ್ಲಿ ಸಮುದ್ರದೊಳಗೆ ಕೂಡ್ಕೊಂಡವು. ನಾವು ಭೂಮಿಯಲ್ಲಿರುವಂತಹ ಎಲ್ಲಾ ನದಿಗಳು, ಈ ಈ ಈ ಪೃಥ್ವಿ ಮೇಲಿರುವಂತಹ ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ತುಂಗೆ ಎಲ್ಲಾ ನದಿಗಳು ಎಲ್ಲಿ ಕೂಡ್ಕೊಂಡವು? ಸಮುದ್ರದೊಳಗೆ ಕೂಡ್ಕೊಂಡವು. ನಾವು ಗಂಗಾ ನದಿಯೊಳಗೆ ಒಂದ ಸ್ನಾನ ಮಾಡಿದ್ರೇನ? ಅದಕ್ಕೆ ಹೋಗಿ ಸಮುದ್ರದೊಳಗ ಸ್ನಾನ ಮಾಡಾಕತ್ತೀವಿ. ನಾವು ನೀವು ಗುರು ಹೆಂಗ ಅದನಪ್ಪ ಅಂದ್ರ ಸಮುದ್ರ. ನಾವು ಸಮುದ್ರ ಚರಣಕ್ಕೆ ಬಿದ್ದೀವಿ ಅಂದ್ರೆ ಮತ್ತ್ಯಾಕ ಅಲ್ಲಿ ಗಂಗಾ ನದಿ, ಯಮುನಾ ನದಿ, ತುಂಗಾ ನದಿ ಕಡೆ ಹೋಗೋದು? ಅದು ಎಲ್ಲಾ ನದಿಗಳಲ್ಲಿ ಸ್ನಾನ ಮಾಡಿದಂಗ, ಹಂಗ ಎಲ್ಲಾ ಗ್ರಂಥದ ಅಧ್ಯಯನ ಮಾಡಿದಂಗ ಅಂತ ಹೇಳಿ ಗುರುಗಳು ಹೇಳಿದ್ರು. ವೇದಗಳು ಓದ್ದಂಗ, ಶಾಸ್ತ್ರ ತಿಳ್ಕೊಂಡಂಗ, ಪುರಾಣಗಳ ತಿಳ್ಕೊಂಡಂಗ. ಅದಕ್ಕೆ ಇದೇನದಪ್ಪ ಅಂತ ಹೇಳಿದ್ರ ಇದು ನವರಸವನ್ನು ತುಂಬಿರುವಂತಹ ಇದು ಅಮೃತ ರಸ ಅದ. ಅಂತ ಅಮೃತ ರಸವನ್ನ ನಾವು ಕುಡಿದೀವಂದ್ರ ಏನಾಗ್ತೀವಿ ಅಂದ್ರ ಪರಿಪೂರ್ಣ ಹೇ. ಇದು ಹೆಂಗದ? ಪರಿಪೂರ್ಣ ಅದ ಅಂತ ಹೇಳಿದ್ರು. ಅಂತ ಪರಿಪೂರ್ಣವಾದ ಜ್ಞಾನೇಶ್ವರಿಯನ್ನ ನಮ್ಮ ಗುರುಗಳು ನಮ್ಮನ್ನ ದಿನಂಪ್ರತಿ ಬೋಧವನ್ನ ಮಾಡಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕಳಿಸಿ, ನಮ್ಮಲ್ಲಿರುವಂತಹ ಮಲ ವಿಕ್ಷೇಪವನ್ನು ಕಳಿಸಿ, ನಮ್ಮಲ್ಲಿರುವಂತಹ ಏನಪ್ಪಾ ಅಂದ್ರ ಮಲ ವಿಕ್ಷೇಪ ಆವರಣ ದೋಷಗಳನ್ನ ಕಳಿಸಿ ಅಂತಃಕರಣವನ್ನು ಶುದ್ಧ ಮಾಡಿ ನೀವೆಲ್ಲರೂ ಏನಾಗ್ರಿಯಪ್ಪ ಅಂತ ಹೇಳಿದ್ರ ನೀವು ಏನ್ ಮಾಡ್ಕೋರಿ ಅಂತ ಹೇಳಿದ್ರ ಶಾಶ್ವತವಾದ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೋರಿ ಅಂತ ಹೇಳಿ ನಿತ್ಯ ಬೋಧನೆಯನ್ನು ಮಾಡುತ್ತಿರುವಂತಹ ಗುರುವರ್ಯ ಚರಣಗಳಿಗೆ ಅನಂತ ಅನಂತ ನನ್ನ ಧನ್ಯವಾದ, ಅನಂತ ಕೋಟಿ ನಮನಗಳನ್ನ ಅದನ್ನ ತಿಳಿಸಿದ್ರು ಕಡಿಮೆ ಆಗ್ತದ. ಅಂತಹ ಒಂದು ಈ 2 ನುಡಿಗಳನ್ನ ಇಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿದಂತ ಗುರುವರ್ಯರ ಪವಿತ್ರ ಪಾದಗಳಿಗೆ, ಪ್ರತಿಯೊಬ್ಬರ ಪಾದಗಳಿಗೆ ನಾನು ಅನಂತ ನಮನಗಳನ್ನ ಸಲ್ಲಿಸಿ 2 ನುಡಿಗಳನ್ನ ಇಲ್ಲೇ ಹರಿ ಮಾಡೋಣ. ರಾಮಕೃಷ್ಣ ಹರಿ ಗುರುವರೇ, ರಾಮಕೃಷ್ಣ.